ಈಗಾಗಲೇ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ವೆಬ್ ಸೀರೀಸ್ಗಳು ರಿಲೀಸ್ ಆಗಿದ್ದಾವೆ. ಅದರಲ್ಲಿ ಕೆಲವೊಂದು ಸೀರೀಸ್ಗಳು ಕನ್ನಡದಲ್ಲೂ ಡಬ್ ಮಾಡಿ OTT-ನಲ್ಲಿ ಬಿಟ್ಟಿದ್ದಾರೆ. ಸೊ ಅದರಲ್ಲಿ 5 ಮಸ್ಟ್ ವಾಚ್ ನೋಡಲೇಬೇಕಾದಂಥ ಸೀರೀಸ್ಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಈ ಸೀರೀಸ್ಗಳು ನಿಮಗೆ ಒಳ್ಳೆ ಸ್ಕ್ರೀನ್ ಪ್ಲೇ ಆ್ಯಂಡ್ ಎಂಗೇಜಿಂಗ್ ಆಗಿರುತ್ತೆ, ಎಲ್ಲೂ ಬೋರ್ ಆಗಲ್ಲ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಂಬರ್ 1 ಅಸುರ್. 2020ರಲ್ಲಿ ರಿಲೀಸ್ ಆಗಿರೋ ಈ ಸೀರೀಸ್ ಟೋಟಲ್ ಆಗಿ ಸದ್ಯಕ್ಕೆ 2 ಸೀಸನ್ಸ್ ಇದಾವೆ. ಪ್ರತಿ ಸೀಸನಲ್ಲೂ 8 ಎಪಿಸೋಡ್ಸ್ ಇರುತ್ತೆ ಆ್ಯಂಡ್ ಪ್ರತಿ ಎಪಿಸೋಡ್ಗಳು 45 to 50 ಮಿನಿಟ್ಸ್ ಇರುತ್ತೆ. ಆ್ಯಂಡ್ ಈ ಸೀರೀಸ್ನ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋವರೆಗೂ ನಿಲ್ಸಲ್ಲ, ಅಷ್ಟು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇರುತ್ತೆ. ಇನ್ನು ಬ್ಯಾಕ್ ಡ್ರಾಪ್ ಆ್ಯಂಡ್ ಸ್ಟೋರಿ ಹೊಸದಾಗಿರುತ್ತೆ. ಅಲ್ಲಿರೋ ಕ್ಯಾರೆಕ್ಟರ್ಸ್ಗಳನ್ನ ಎಕ್ಸಲೆಂಟ್ ಆಗಿ ಬರ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಇದೊಂದು ಮೈಥಾಲಜಿಕಲ್ ಥ್ರಿಲ್ಲರ್ ಸೀರೀಸ್. ಆ್ಯಂಡ್ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಇಂಡಿಯಾದಲ್ಲಿ ಬೇರೆ ಬೇರೆ ಲೊಕೇಶನಲ್ಲಿ ಮರ್ಡರ್ ಆಗ್ತಿರುತ್ತೆ. ಆ್ಯಂಡ್ ಅದನ್ನ CBI ಹಾಗೂ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಹೆಂಗೆ ಸಾಲ್ವ್ ಮಾಡ್ತಾರೆ, ಮರ್ಡರ್ ಮಾಡ್ತಿರೋದು ಯಾಕೆ, ಅವನ ಮೋಟಿವ್ ಏನು, ಕಿಲ್ಲರ್ CBI ಹಾಗೂ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಹೆಂಗೆಲ್ಲ ಆಟ ಆಡಿಸ್ತಾನೆ ಅನ್ನೋದನ್ನ ಈ ಸೀರೀಸ್ ನೋಡಿ ತಿಳ್ಕೊಬೇಕು. ಆ್ಯಂಡ್ ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8.5 ಇದೆ. ಇನ್ನು ಈ ಸೀರೀಸ್ ನಿಮಗೆ ಜಿಯೋ ಸಿನಿಮಾದಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಂಬರ್ 2 ದೂತ. 2023ರಲ್ಲಿ ರಿಲೀಸ್ ಆಗಿರೋ ಈ ಸೀರೀಸ್ ಒಂದು ಸೀಸನ್ ಇದೆ. ಟೋಟಲ್ ಆಗಿ 8 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 50 to 55 ಮಿನಿಟ್ಸ್ ಇರುತ್ತೆ. ಇನ್ನು ಈ ಸೀರೀಸ್ ಕೂಡ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಮುಗಿಯೋವರೆಗೂ ನಿಲ್ಸಲ್ಲ. ನಾಗ ಚೈತನ್ಯ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸೀರೀಸಲ್ಲಿ ಅಡಲ್ಟ್ ಕಂಟೆಂಟ್ ಇರುತ್ತೆ ಆ್ಯಂಡ್ ವಲ್ಗರ್ ವರ್ಡ್ಸ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ. ಸೊ ಒಬ್ಬರೇ ನೋಡೋದು ಒಳ್ಳೇದು. ಆ್ಯಂಡ್ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಆಡಿಯನ್ಸ್ನ ಒಂದಾದ್ಮೇಲೊಂದು ಎಪಿಸೋಡ್ನ ನೋಡೋ ಥರ ಮಾಡುತ್ತೆ. ಇನ್ನು ಇದರಲ್ಲಿ ಹೈಲೈಟ್ಸ್ ಅಂದರೆ ಡಾಟ್ ಕನೆಕ್ಷನ್ಸ್, ಸಸ್ಪೆನ್ಸ್, ಥ್ರಿಲ್ಲರ್ ಎಲ್ಲ ಟಾಪ್ ನಾಚ್. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದರೆ ರಿಪೋರ್ಟರ್ ಸಾಗರ್ ವರ್ಮಾಗೆ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಪೀಸ್ ಸಿಗ್ತಾ ಇರುತ್ತೆ. ಆ್ಯಂಡ್ ಆ ಕಟ್ಟಿಂಗ್ ಪೀಸ್ನಲ್ಲಿ ನೆಕ್ಸ್ಟ್ ಯಾರು ಮರ್ಡರ್ ಆಗ್ತಾರೆ ಅನ್ನೋದು ಬರ್ದಿರುತ್ತೆ. ಇನ್ಫ್ಯಾಕ್ಟ್ ಅದು ನಿಜ ಕೂಡ ಆಗ್ತಿರುತ್ತೆ. ಸೊ ಅಷ್ಟಕ್ಕೂ ಆ ಕಟ್ಟಿಂಗ್ ಪೀಸ್ ಸಾಗರ್ ವರ್ಮಾಗೆ ಯಾಕೆ ಸಿಗುತ್ತೆ, ಅದಕ್ಕೂ ಸಾಗರ್ಗೂ ಏನು ಸಂಬಂಧ, ಅದರಿಂದ ಯಾರಿದ್ದಾರೆ ಅನ್ನೋದನ್ನ ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 7.7 ಇದೆ. ಬಟ್ ನಾನು ಕೊಡೋ ರೇಟಿಂಗ್ 10ಗೆ 9. ಇನ್ನು ಈ ಸೀರೀಸ್ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಂಬರ್ 3 ನವೆಂಬರ್ ಸ್ಟೋರಿ. 2021ರಲ್ಲಿ ರಿಲೀಸ್ ಆಗಿರೋ ಈ ಸೀರೀಸ್ ಒಂದು ಸೀಸನ್ ಇದೆ. ಟೋಟಲ್ ಆಗಿ 7 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 40 to 50 ಮಿನಿಟ್ಸ್ ಇರುತ್ತೆ. ಇನ್ನು ತಮನ್ನಾ ಭಾಟಿಯಾ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರತಿ ಎಪಿಸೋಡ್ಗಳು ಮಿಸ್ಟರಿ, ಥ್ರಿಲ್ಲಿಂಗ್, ಕ್ಯೂರಿಯಾಸಿಟಿಯಿಂದ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡಿರುತ್ತೆ. ಈ ಸೀರೀಸ್ನ ಪ್ಲಾಟ್ ಏನಂದ್ರೆ ಅನುರಾಧ ಅನ್ನೋ ಒಬ್ಳು ಎಥಿಕಲ್ ಹ್ಯಾಕರ್ ಅನ್ಸ್ಟೇಬಲ್ ಮೈಂಡ್ ಪ್ರಾಬ್ಲಮ್ ಅಲ್ಲಿ ಸಫರ್ ಆಗ್ತಿರೋ ಬೆಸ್ಟ್ ಕ್ರೈಮ್ ನೋವಲಿಸ್ಟ್ ಆದ ಅವಳ ಫಾದರ್ನ ಒಂದು ಕ್ರೈಮ್ ಸೀನ್ನಲ್ಲಿ ಇರೋದನ್ನ ನೋಡ್ತಾಳೆ. ಸೊ ಆ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಟಾಪ್ಸಿ ರಿಪೋರ್ಟ್ ಕೊಡೋ ಫೇಮಸ್ ಡಾಕ್ಟರ್ ಹೆಲ್ಪ್ ಮಾಡ್ತಿರ್ತಾನೆ. ಸೊ ಅನುರಾಧ ಅವಳ ಫಾದರ್ನ ಈ ಕೇಸಲ್ಲಿ ಇನ್ವಾಲ್ವ್ ಆಗದೆ ಇರೋ ಥರ ಏನು ಮಾಡ್ತಾಳೆ ಆ್ಯಂಡ್ ಆ ಮಿಸ್ಟರಿ ಕಿಲ್ಲರ್ನ ಹೇಗೆ ಹಿಡಿತಾರೆ ಅನ್ನೋದನ್ನ ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 7.6 ಇದೆ. ಇನ್ನು ಈ ಸೀರೀಸ್ ನಿಮಗೆ Disney+ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ನಂಬರ್ 4 ವದಾಂದಿ. ದ ಫೇಬಲ್ ಆಫ್ ವೆಲೋನಿ. 2022ರಲ್ಲಿ ರಿಲೀಸ್ ಆಗಿರೋ ಈ ಸೀರೀಸ್ ಒಂದು ಸೀಸನ್ ಇದೆ. ಟೋಟಲ್ ಆಗಿ 8 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 50 to 60 ಮಿನಿಟ್ಸ್ ಇರುತ್ತೆ. ಇನ್ನು SJ ಸೂರ್ಯ, ಲೈಲಾ, ಸಂಜನ್ ಕೃಷ್ಣಮೂರ್ತಿ ಮೇನ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋದೇ ಇಲ್ಲ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ, ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಇರುತ್ತೆ. ಮಿಸ್ಟರಿ ಕ್ರೈಮ್ ಜೊತೆ ಕೊನೆವರೆಗೂ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳುತ್ತೆ. ಎಪಿಸೋಡ್ ಟು ಎಪಿಸೋಡ್ ಎಕ್ಸೈಟ್ಮೆಂಟ್ ಜಾಸ್ತಿ ಆಗೋ ಥರ ಮಾಡ್ತಾನೆ ಇರುತ್ತೆ. ಈ ಸೀರೀಸ್ನ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ವೆಲೋನಿ ಅನ್ನೋ ಹುಡುಗಿ ಸಸ್ಪಿಷಿಯಸ್ ಆಗಿ ಸತ್ತೋಗ್ತಾಳೆ. ಆ್ಯಂಡ್ ಆ ಕೇಸ್ ಇನ್ಸ್ಪೆಕ್ಟರ್ ವಿವೇಕ್ ಕೈಗೆ ಹೋಗುತ್ತೆ. ಸೊ ಆ ಕೊಲೆಯಿಂದ ಇರೋ ಮಿಸ್ಟರಿನ ಸಾಲ್ವ್ ಮಾಡ್ತಾನ, ಆ ಕೊಲೆಯಿಂದ ಯಾರಿದ್ದಾರೆ ಅನ್ನೋದನ್ನ ಸೀರೀಸ್ ನೋಡೇ ತಿಳ್ಕೊಬೇಕು. ಇನ್ನು ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8 ಇದೆ. ಆ್ಯಂಡ್ ಈ ಸೀರೀಸ್ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ನು ನಂಬರ್ 5 ಸುಜಾಲ್ ದ ವೋರ್ಟೆಕ್ಸ್. 2022ಅಲ್ಲಿ ರಿಲೀಸ್ ಆಗಿರೋ ಈ ಸೀರೀಸ್ ಒಂದು ಸೀಸನ್ ಇದೆ. ಟೋಟಲ್ ಆಗಿ 8 ಎಪಿಸೋಡ್ಸ್ ಇದಾವೆ. ಆ್ಯಂಡ್ ಪ್ರತಿ ಎಪಿಸೋಡ್ಗಳು 40 to 50 ಮಿನಿಟ್ಸ್ ಇರುತ್ತೆ. ಈ ಸೀರೀಸ್ ಫುಲ್ಲಿ ಮಿಸ್ಟರಿ ಆ್ಯಂಡ್ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಥ್ರಿಲ್ಲರ್ ಆ್ಯಂಡ್ ತುಂಬ ಎಂಗೇಜಿಂಗ್ ಆಗಿರುತ್ತೆ. ಪ್ರತಿ ಎಪಿಸೋಡ್ಗಳು ಹೇಗೆ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ, ಸೇಮ್ ವದಂತಿ ಸೀರೀಸ್ ಥರನೇ. ಇನ್ನು ಈ ಸೀರೀಸ್ನ ಪ್ಲಾಟ್ ಏನಂದರೆ ಒಂದು ಮಿಸ್ಸಿಂಗ್ ಕೇಸ್ ಮೇಲೆ ಹೀರೋ SI ಸಕರೈ ಹಾಗೂ CI ರೆಜಿನಾ ಆ್ಯಂಡ್ ಅವರ ಟೀಮ್ ಮಾಡೋ ಇನ್ವೆಸ್ಟಿಗೇಷನ್ ಸುತ್ತ ಈ ಸೀರೀಸ್ ನಡೆಯುತ್ತೆ. ಸೊ ಅದೇ ದಿನ ಅಲ್ಲೇ ಪಕ್ಕದಲ್ಲಿರೋ ಫ್ಯಾಕ್ಟ್ರಿಗೂ ಬೆಂಕಿ ಬಿದ್ದಿರುತ್ತೆ. ಸೊ ಆ ಫ್ಯಾಕ್ಟರಿಗೆ ಬೆಂಕಿ ಹಚ್ಚಿದ್ ಯಾರು ಆ್ಯಂಡ್ ಆ ಮಿಸ್ಸಿಂಗ್ ಗರ್ಲ್ ಕೇಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ನೀವು ಸೀರೀಸ್ ನೋಡಿ ತಿಳ್ಕೊಬೇಕು. ಇನ್ನು ಈ ಸೀರೀಸ್ಗೆ IMDb ರೇಟಿಂಗ್ ಬಂದು 10ಗೆ 8.2 ಇದೆ. ಆ್ಯಂಡ್ ಈ ಸೀರೀಸ್ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಸೊ ಇದು ಮಸ್ಟ್ ವಾಚ್ ಸೀರೀಸ್ಗಳು. ಯಾವ ಸೀರೀಸ್ನು ಮಿಸ್ ಮಾಡ್ಕೊಂಬೇಡಿ. ಪ್ರತಿ ಸೀರೀಸ್ ಕೂಡ ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅನದರ್ 5 ಮಸ್ಟ್ ವಾಚ್ ಕನ್ನಡ ಡಬ್ಬಡ್ ಸೀರೀಸ್ನ ಹೇಳ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.